ಶಿವಮೊಗ್ಗದ ಆರ್ಎಂಎಲ್ ನಗರದ ವಾರ್ಡ್ ನಂಬರ್ 29 ಅವ್ಯವಸ್ಥೆಗಳ ಆಗರವಾಗಿದೆ. ಸಮಾಜ ಸೇವಕ ಸಾಯಿಲ್ ಸೇಠ್ ಸ್ಥಳಕ್ಕೆ ಭೇಟಿ ನೀಡಿ ಗಿಡಗಳ ತೆರವಿಗೆ ಯೋಜನೆ ರೂಪಿಸಿದ್ದಾರೆ. ವಾರ್ಡ್ನಲ್ಲಿ ಖಾಲಿ ಇರುವ ನಿವೇಶನಗಳಲ್ಲಿ ಗಿಡಗಂಟಿಗಳು ಬೆಳೆದು ರೋಗ ರುಜಿನಗಳಿಗೆ ಎಡೆಮಾಡಿಕೊಡುತ್ತಿವೆ. ಬೆಳೆದು ನಿಂತಿರುವಂತಹ ಗಿಡಗಂಟಿಗಳಲ್ಲಿ ಅಪಾಯಕಾರಿ ಹಾವುಗಳು ಸೇರುವ ಭಯದಲ್ಲಿ ನಿವಾಸಿಗಳು ಜೀವನ ನಡೆಸುತ್ತಿದ್ದಾರೆ. ಕೊರೋನಾದಂತಹ ಮಾರಕ ಕಾಯಿಲೆಯಿಂದ ಈಗಷ್ಟೇ ಚೇತರಿಸಿಕೊಳ್ಳುತ್ತಿದ್ದಂತಹ ನಿವಾಸಿಗಳಿಗೆ ಇದೀಗ ಈ ಅಸ್ವಚ್ಛತೆಯಿಂದ ಮತ್ತೊಂದು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತೇವೋ ಏನೋ ಎನ್ನುವಂತಹ ಆತಂಕದಲ್ಲಿ ವಾರ್ಡ್ನ ಜನತೆ ಇದ್ದಾರೆ. ಎಷ್ಟೇ ಬಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಈ ಕುರಿತಂತೆ ದೂರು ನೀಡಿ ಮನವಿ ಮಾಡಿದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಪ್ರಯೋಜನವಾಗಿಲ್ಲ. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ನಿವಾಸಿಗಳು. ಜನ ಹೆಂಗೆ ಏನೇನು ಯಾವ ಥರ ಮಾಡ್ತಾ ಇದ್ದಾರೆ ಅಂತ ನೋಡಿ